ನೋಡಿ ನಿಮ್ಮ BJP ಕ್ಯಾಂಡಿಡೇಟು ಯಾರು ನಮ್ಮ ವಿರುದ್ಧ ನಿಂತರು 70 ದಿನ ಜೈಲಿಗೆ ಹೋಗಿ ಬಂದ. ಯಾರಾದರೂ ಒಬ್ಬರನ್ನ ರಿಪೋರ್ಟ್ ಮಾಡಿದ್ರ? 70 ದಿನ ಸರ್. BJP ಅವರ ಅಧಿಕೃತ ಕ್ಯಾಂಡಿಡೇಟು ಚಿತ್ತಾಪುರಿಂದು. ಯಾರ್ಯಾರು ಬಂದಿದ್ರು ಅವರ ಕ್ಯಾಂಪೇನಿಗೆ? ಬೊಮ್ಮಾಯಿ ಅವ್ರು ಬಂದಿದ್ರು, ಯಡಿಯೂರಪ್ಪ ಅವ್ರು ಬಂದಿದ್ರು, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಬಂದಿದ್ರು, ಬುಲ್ಡೋಸರ್ ಬಾಬಾ ಬಂದಿದ್ರು. ಅಂಥ ವ್ಯಕ್ತಿ BJPಯ ಅಧಿಕೃತ ಕ್ಯಾಂಡಿಡೇಟ್. ಹಿ ವಾಸ್ ಇನ್ ಜೇಲ್ ಫಾರ್ 60 days 70 days. ಅದು ಹಾಕಿದ್ರೆ ಸರ್ ಯಾರೂ ಹಾಕಿಲ್ಲ, ಏನು ಮಾಡೋದು? ಸೊ ಅದಕ್ಕೆ ಇದರಲ್ಲೂ ನಮಗೆ ಒಂದು ಮೀಸಲಾತಿ ಕೊಟ್ಬಿಡಿ, ನಮ್ಗೆ 371J ಅವರಿಗೆ. BJP ರಾಜ್ಯಾಧ್ಯಕ್ಷರು ಇದು ಮರ್ತೋಗ್ಬಿಟ್ಟಿದಾರಾ? ಕರ್ನಾಟಕದ ಗೌರವವನ್ನು ಯಾವ ರೀತಿ ಇವರು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಕಿದ್ದು. ಇದು ಯಾವುದೋ ಫೋಟೋ ಕಾಪಿ ಅಲ್ಲ ಸರ್, ಇದು ಯಾವುದೋ ಫೋಟೋಶಾಪ್ ಮಾಡಿದ್ದಲ್ಲ. ಇದು ಇತ್ತೀಚೆಗೆ ತಾವು ನೋಡ್ತಾ ಇದ್ದರೆ ಯಾವುದೇ BJP ಲೀಡ್ರಿಗೆ ನೀವು ಮೈಕು ಅಥವಾ ಕ್ಯಾಮ್ರಾದ ಮುಂದೆ ಬಂದ ತಕ್ಷಣ ಅವರು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಮಾತಾಡ್ತಾರೆ. ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಲೀಗಲಿ ಯಾರೂ ಮಾತಾಡ್ತಾ ಇಲ್ಲ. ಒಟ್ಟು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ, ರಾಜೀನಾಮೆ ಕೊಡಿ. ಏನು ತಪ್ಪು ಮಾಡಿದ್ದಾರೆ, ಹೇಗೆ ತಪ್ಪು ಮಾಡಿದ್ದಾರೆ, ಅಥವಾ ಎಲ್ಲಾದರೂ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ನೈತಿಕತೆಯಿಂದ ನೀವು ಕೊಡಲೇಬೇಕು ಅಂತ. ಮತ್ತು ಇತ್ತೀಚೆಗೆ ಭವಿಷ್ಯವಾಣಿ ಬೇರೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಅಮಾವಾಸ್ಯೆ ಆದಮೇಲೆ ರಾಜೀನಾಮೆ, ದಸರಾ ಆದಮೇಲೆ ರಾಜೀನಾಮೆ, ದೀಪಾವಳಿ ಆದಮೇಲೆ ರಾಜೀನಾಮೆ. 1.5 ವರ್ಷದಿಂದ ಇದೇ ಕೇಳ್ಕೊಂಡು ಬಂದಿದ್ದೀವಿ ನಾವು. ಮತ್ತು ಒಂದು ಹೊಸ ಪದ ಕಲ್ತ್ಬಿಟ್ಟಿದ್ದಾರೆ BJP ಅವರು, ನೈತಿಕತೆ, ಮಾರಲ್ ಗ್ರೌಂಡ್ಸ್, ಮಾರಲ್ ಹೈ ಗ್ರೌಂಡ್. ಇದನ್ನೆಲ್ಲ ಮುಂದಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇಲ್ಲಿದ್ರೆ ನಾವು ಬೀದಿಗೆ ಇಳಿತೀವಿ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಬೀದಿಗೂ ಇಳಿದಿಲ್ಲ. ಅದ್ರ ಬಗ್ಗೆ ನೈತಿಕತೆ ಸವಾಲುಗಳು ಎತ್ತಾ ಇಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಇವರು ನೈತಿಕತೆ ಬಗ್ಗೆ ಮಾತಾಡಬೇಕಾದ್ರೆ ಮೊದಲನೇದಾಗಿ ಇವರು ರಾಜೀನಾಮೆ ಕೊಡಬೇಕಾಗಿರೋ ವ್ಯಕ್ತಿ ಯಾರಪ್ಪ ಅಂದರೆ ವಿಜೇಂದ್ರ ಅವರು, BJPಯ ರಾಜ್ಯಾಧ್ಯಕ್ಷರು. ದಯವಿಟ್ಟು ತಮ್ಮ ಮುಖಾಂತರ ನಾನು BJP ಅವರಿಗೆ ಹೇಳ್ತಾ ಇದ್ದೀನಿ, BJP ರಾಜ್ಯಾಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅಂತ ಅಥವಾ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ತಾವು ರಾಜೀನಾಮೆ ಕೊಡಲಿಕ್ಕೆ ಹೋಗಬೇಡಿ. ನೀವು ಮಾಧ್ಯಮದಲ್ಲಿ ಏನು ಹೇಳ್ತಾ ಇದ್ದೀರಾ, ಸಾರ್ವಜನಿಕ ಸಭೆಗಳಲ್ಲಿ ಏನು ಹೇಳ್ತಾ ಇದ್ದೀರಾ, ಪಕ್ಷದ ವೇದಿಕೆ ಮೇಲೆ ಏನು ಹೇಳ್ತಾ ಇದ್ದೀರಾ, ಅದನ್ನು ಅವಲೋಕನ ಮಾಡಿಕೊಂಡು ಆಳವಾಗಿ ಯೋಚನೆ ಮಾಡಿಬಿಟ್ಟು ತಾವು ರಾಜೀನಾಮೆಯನ್ನು ಕೊಡಿ. ಯಾಕಂದರೆ ತಾವೇನು ಹೇಳ್ತಾ ಇರೋದು BJP ಅವರು, ಇನ್ಕ್ಲೂಡಿಂಗ್ ಲೀಡರ್ ಆಫ್ ಅಪೋಸಿಷನ್ ಆ್ಯಂಡ್ ಸ್ಟೇಟ್ ಪ್ರೆಸಿಡೆಂಟು, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ECIR ರಿಜಿಸ್ಟರ್ ಆಗಿದೆ, ECIR ರಿಜಿಸ್ಟರ್ ಆಗಿದೆ, ಸೊ ದಯವಿಟ್ಟು ತಾವು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಮ್ ಐ ರೈಟ್ ಸರ್? ಅದು ಎಲ್ಲರೂ ಒಪ್ತೀರಾ? ನಾನು ಅಂದ್ಕೊಂಡೆ ಯಾಕಪ್ಪ ಪದೇ ಪದೇ ಇವರು ECIR ಅಂತ ಇದ್ದಾರೆ ಅಂತ. ಅದೇ ಕ್ರೈಟೀರಿಯಾ ಇದ್ದರೆ ನೀವ್ಯಾಕೆ ಶಾಸಕರಾದ್ರಿ, ನೀವ್ಯಾಕೆ BJP ರಾಜ್ಯಾಧ್ಯಕ್ಷರಾದ್ರಿ? ಯಾಕಂದರೆ ಇದು ನಾನು ಹೇಳೋದಲ್ಲ, ನಾನು ಹೇಳ್ತಾ ಇದ್ದಿಲ್ವಾ, ದಯವಿಟ್ಟು ಆಳವಾಗಿ ಯೋಚನೆ ಮಾಡಿಬಿಟ್ಟು ಅವರ ಡಿಸಿಷನ್ ತಗೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದರೆ ಇದು BJP ರಾಜ್ಯಾಧ್ಯಕ್ಷರ ಅಫಿಡವಿಟ್, ಎಲೆಕ್ಷನ್ ಅಫಿಡವಿಟ್. ಎಲೆಕ್ಷನ್ ಅಫಿಡವಿಟ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಭ್ರಷ್ಟಾಚಾರದ ಬಗ್ಗೆ ಭಾಳ ಮಾತಾಡ್ತಾರೆ BJPಯವರು. ನಮ್ಮ ರಾಜ್ಯಾಧ್ಯಕ್ಷರ ಅಫಿಡವಿಟ್ ಏನು ಓದುತ್ತೆ ಅಂದರೆ, ದ ಫಾಲೋಯಿಂಗ್ ಕ್ರಿಮಿನಲ್ ಕೇಸಸ್ ಆರ್ ಪೆಂಡಿಂಗ್ ಅಗೇನ್ಸ್ಟ್ ಮೀ ಅಂತ ಅವ್ರು ಒಪ್ಕೋತಾರೆ. ಯಾವುದು? ಕ್ರೈಮ್ ನಂಬರ್ 3/2022 ಡೇಟೆಡ್ 16/09/2022,
ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೋಡ್, MS ಬಿಲ್ಡಿಂಗ್. ಇಲ್ಲಿ ಒಂದು ಕ್ರೈಮ್ ನಂಬರ್ ಇದೆ, ಇವ್ರ ಮೇಲೆ ಕೇಸ್ ಇದೆ ಅಂತ ಅವ್ರು ಹೋಗ್ಬೋದು. ಕೇಸ್ ಏನು? ಸೆಕ್ಷನ್ 7, 8, 9, 10, 13 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಸೆಕ್ಷನ್ 383, 384, 415, 418, 420, read with 34 and 120B of IPC. ಸೊ ವಾಟ್ ಈಸ್ ದಿ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಒಫೆನ್ಸ್ ಅಂತ ಕೇಳ್ತಾರೆ. ಇದು ನನ್ನ ಮಾಹಿತಿ ಅಲ್ಲ, ಇದು BJP ರಾಜ್ಯಾಧ್ಯಕ್ಷರ ಮಾಹಿತಿ, ಅವರು ಅಫಿಡವಿಟ್ ಹಾಕಿರುವಂಥದ್ದು. ಏನಿದು? ಸೆಕ್ಷನ್ 7, 8, 9 ಇತ್ಯಾದಿ. ಒಫೆನ್ಸ್ ರಿಲೇಟಿಂಗ್ ಟು ಪಬ್ಲಿಕ್ ಸರ್ವೆಂಟ್ ಬೀಯಿಂಗ್ ಬ್ರೈಬ್ಡ್, ಒಫೆನ್ಸ್ ರಿಲೇಟಿಂಗ್ ಟು ಬ್ರೈಬಿಂಗ್ ಆಫ್ ಅ ಪಬ್ಲಿಕ್ ಸರ್ವೆಂಟ್, ಒಫೆನ್ಸ್ ರಿಲೇಟಿಂಗ್ ಟು ಬ್ರೈಬಿಂಗ್ ಅ ಪಬ್ಲಿಕ್ ಸರ್ವೆಂಟ್ ಬೈ ಅ ಕಮರ್ಷಿಯಲ್ ಆರ್ಗನೈಸೇಷನ್, ಅಂದರೆ ಕಾಂಟ್ರಾಕ್ಟ್ ಆಗಿರ್ಬೋದು, ಖಾಸಗಿ ವ್ಯಕ್ತಿಗಳಿರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು. ಪರ್ಸನ್ ಇನ್ ಚಾರ್ಜ್ ಆಫ್ ಕಮರ್ಷಿಯಲ್ ಆರ್ಗನೈಸೇಷನ್ ಟು ಬಿ ಗಿಲ್ಟಿ ಆಫ್ ಅಫೆನ್ಸ್, ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಬೈ ಅ ಪಬ್ಲಿಕ್ ಸರ್ವೆಂಟ್, ಎಕ್ಸ್ಟಾರ್ಷನ್, punishment for extortion, cheating with knowledge that wrongful loss may ensue to person whose interest offender is bound to protect, cheating and dishonestly inducing delivery of property, acts done by several persons in furtherance of common intention, punishment of criminal conspiracy. ಇದು ಅವರು ಸಂಕ್ಷಿಪ್ತವಾಗಿ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ದ ಒಫೆನ್ಸ್. ಯಾರು ಕೊಟ್ಟಿರೋದು ಇದು? BJP ರಾಜ್ಯಾಧ್ಯಕ್ಷರು ಅವರ ಅಫಿಡವಿಟ್ನಲ್ಲಿ. Summons issued under subsection 2 and 3 and section 50 of Prevention of Money Laundering Act 2002. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಮನ್ಸ್ issued under subsection 2 and 3 of section 50 of PMLA 2022 of 2002. ಕ್ಲಿಯರ್ ಆಗಿ ಅದಕ್ಕೆ ಬ್ರೀಫ್ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾರೆ? ಮನಿ ಲಾಂಡ್ರಿಂಗ್ ರಿಲೇಟೆಡ್. ಏನು? ಮನಿ ಲಾಂಡ್ರಿಂಗ್ ರಿಲೇಟೆಡ್. ಯಾರು ಹಾಕಿರೋದು ಇದು? ಸ್ವತಃ BJP ರಾಜ್ಯಾಧ್ಯಕ್ಷರು. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಹೋದ ಬಾರಿ ತಮ್ಗೆ ಹೇಳಿದೆ ನಾನು, ಇದು BJPಯವರು ನಮಗೆ ಈ ನೀತಿ ಪಾಠ ಹೇಳೋದು ನರಿಗಳು ನ್ಯಾಯ ಹೇಳ್ದಂಗೆ ನಮಗೆ. ಐ ಥಿಂಕ್ BJP ಹ್ಯಾಸ್ ಫರ್ಗಾಟನ್. ಇವರು ಭ್ರಷ್ಟಾಚಾರ ಅಂತೆಲ್ಲ ಹೇಳ್ತಾರಲ್ಲ, ಅದು ಬೇರೆ. ರಾಜ್ಯಾಧ್ಯಕ್ಷರು, BJP ರಾಜ್ಯಾಧ್ಯಕ್ಷರು ಇದು ಮರ್ತೋಗ್ಬಿಟ್ಟಿದಾರ? ಕರ್ನಾಟಕದ ಗೌರವವನ್ನು ಯಾವ ರೀತಿ ಇವರು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಕಿದ್ದು. ಇದು ಯಾವುದೋ ಫೋಟೋ ಕಾಪಿ ಅಲ್ಲ ಸರ್, ಇದು ಯಾವುದೋ ಫೋಟೋಶಾಪ್ ಮಾಡಿದ್ದಲ್ಲ ಇದು, ಅಥವಾ ಯಾವುದೋ ಗ್ರಾಫಿಕ್ಸ್ ಮಾಡಿದ್ದಲ್ಲ ಇದು. ದಿಸ್ ಈಸ್ ಡೇಟೆಡ್ 2010. ಔಟ್ಲುಕ್ ಮ್ಯಾಗಝೀನ್ ಏನಂತ ಬರೆದಿದೆ? ಕರ್ನಾಟಕ ಇಂಡಿಯಾಸ್ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ. ಯಾರ ಅಧ್ಯಕ್ಷತೆಯಲ್ಲಾಗಿದ್ದು ಇದು? ಇವತ್ತು ನೀವು ಮಾತಾಡ್ತಾ ಇದ್ದೀರಾ, ಅವಾಗ ರಾಜೀನಾಮೆ ಕೊಟ್ಟರೆ ಇವರು ನೋಡಿ. ಅವರ ಸಬ್ ಹೆಡಿಂಗ್ ಏನಿದೆ? BS ಯಡಿಯೂರಪ್ಪ may have won the tainted trust vote for now, but even the we signs cannot mask the mind-numbing corruption that has become the emblem of life in the IT state post-liberalization. ಯಾವಾಗಲೂ ಮಾಡ್ತಾ ಇದ್ರಲ್ಲ. ಇದು ಇತಿಹಾಸ, ಇವ್ರ ಇತಿಹಾಸ ನಮ್ಗೆ ಇವತ್ತು ಪಾಠ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಹೇಳಿದ್ರೆ ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇದು ರೆಸಿಗ್ನೇಷನ್ ಕೊಟ್ರ ಸರ್? ಕನ್ನಡಿಗರ ಮರ್ಯಾದೆ, ಕರ್ನಾಟಕದ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜು ಹಾಕಿದ್ರಲ್ಲ, ಅವಾಗೆಲ್ರಿ ಹೋಗಿತ್ತು ನಿಮ್ಮ ನೈತಿಕತೆ? ಅವಾಗ ನಿಮಗೆ ಕನ್ನಡಿಗರ ಸ್ವಾಭಿಮಾನದ ಬಗ್ಗೆ ಯೋಚನೆ ಬಂದಿಲ್ವಾ? ಈಗ ನಾನು ಹೋದ ಬಾರಿನೂ ಹೇಳ್ತಾ ಇದ್ದೆ, ED ಈಸ್ ಬಯಸ್ಡ್ ಅಂತ. ಹೋದ ಬಾರಿ ಅಂಕಿಅಂಶ ಕೂಡ ಕೊಟ್ಟೆ. ನನ್ನ ಅಂಕಿಅಂಶಗಳಲ್ಲ, ನನ್ನ ದತ್ತಾಂಶಗಳಲ್ಲ. ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್ ಪೋಸ್ಟ್ ಇಂಡಿಪೆಂಡೆನ್ಸ್, ಸರ್ದಾರ್ ಪಟೇಲ್ ಅವ್ರಿಗಿಂತ ಜಾಸ್ತಿ ಪವರ್ಫುಲ್ ಯಾರು ಹೋಮ್ ಮಿನಿಸ್ಟರ್ ಇದ್ದರೆ ಅದು ಅಮಿತ್ ಶಾ ಅವರಂತ ಅವ್ರು ಬಿಂಬಿಸ್ಕೊತಾರೆ. ಆರ್ಟಿಕಲ್ 370 ತಂದವರು, ಚೈನಾಗೆ ಒಳಗೆ ಬಿಟ್ಟಿಲ್ಲ ಅಂತ ಹೇಳ್ಕೊಳೋರು, ಅವ್ರ ದತ್ತಾಂಶಗಳಿದು.
ಅವ್ರೇನು ಹೇಳ್ತಾರೆ ಅಂದರೆ ಲಾಸ್ಟ್ 10 years 2014 to 2024 ಅವರು ಎಷ್ಟು PMLA ಕೇಸಸ್ ಹಾಕಿದ್ದಾರೆ, ಎಷ್ಟು ED ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ 10 ವರ್ಷದಲ್ಲಿ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದೆ? 5297, 5297. ಕನ್ವಿಕ್ಷನ್ ಆಗಿರೋದು ಬರೀ 40. 95% ಕೇಸಸ್ ಎಲ್ಲನೂ ಆಪೋಸಿಷನ್ ಮೇಲೆ. August 6, 2024 ಶ್ರೀ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಕೊಟ್ಟಂಥ ಉತ್ತರ ಇದು. ED ಕೇಸ್ಗಳು, PMLA ಕೇಸ್ಗಳು ಕಳೆದ 10 ವರ್ಷದಲ್ಲಿ 5297, ಅದರಲ್ಲಿ ಕನ್ವಿಕ್ಟ್ ಆಗಿರೋದು 40. ನಾಟ್ ಇವನ್ 10%, ನಾಟ್ ಇವನ್ 5%, 1% ಅಷ್ಟೇ. ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ವಾ? ಇದು ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಈ ಕಂಪ್ಲೇಂಟ್ ಯಾರು ವಿಜೇಂದ್ರ ಮೇಲೆ ಕೊಟ್ಟಿದ್ದಾರಲ್ಲ, ಸೇಮ್ ಕಂಪ್ಲೇನೆಂಟ್ ಹ್ಯಾಸ್ ಗಿವನ್, ಹಿ ಈಸ್ ಆಲ್ಸೋ ಪಾರ್ಟಿ ಟು ಸಿದ್ದರಾಮಯ್ಯ ಸಾಹೇಬ್ರ ಕಂಪ್ಲೇನೆಂಟ್, ಕರೆಕ್ಟಾ ಸರ್? ಸೇಮ್ TJ ಇಬ್ರಾಹಿಮೇ ಇದು ಕಂಪ್ಲೇಂಟು ಕೊಟ್ಟಿರೋದು ವಿಜೇಂದ್ರ ಅವ್ರ ವಿರುದ್ಧ. ಆದರೆ ಆ ಸ್ಪೀಡ್ ನೋಡಿ, ಇಲ್ಲಿ 3-4 ವರ್ಷ ಆಯ್ತು ಕೊಟ್ಟು, ಏನೂ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಕೇಸ್ನಲ್ಲಿ 12 ತಾಸು 24 ತಾಸಿನಲ್ಲಿ ನೋಟಿಸ್ ಇಶ್ಯೂ ಆಗುತ್ತೆ, ಬರ್ತಾರೆ, ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ಕೇಳ್ತಾರೆ, ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇವತ್ತು ನಾವು ಇದು ಇಟ್ಸ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. CBI, IT, ED ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ರಾಜಕೀಯ ಅಸ್ತ್ರಗಳಾಗಿ ಮೋದಿಯವರು, ಶಾ ಅವರು ಇದನ್ನ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಕನ್ವಿಕ್ಷನ್ ರೇಟ್ನಲ್ಲೇ ಪ್ರೂವ್ ಆಗಿದೆ ಅಲ್ಲ. ಮತ್ತು ಇಲ್ಲೇ ಕರ್ನಾಟಕದಲ್ಲಿ ನೋಡಿ, ಒಂದು ಕಣ್ಣಿಗೆ ಬಣ್ಣ, ಒಂದು ಕಣ್ಣಿಗೆ ಸುಣ್ಣ. ಅವ್ರ ಕೇಸ್ಗಳೆಲ್ಲ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ. ಆಮೇಲೆ ಇದು ನಾವು ಹೇಳಿಲ್ಲ, ವಿಜೇಂದ್ರ ಅವರು ಅವರ ಅಫಿಡವಿಟ್ನಲ್ಲಿ ಹೇಳಿರೋದು ಮನಿ ಲಾಂಡ್ರಿಂಗ್ ರಿಲೇಟೆಡ್ನಲ್ಲಿ ನನಗೆ ಕೇಸ್ ಇದೆ ಅಂತ. ನಾನು ಕೇಳ್ತಾ ಇರೋದು, ED ಅವರಿಗೆ ಯಾಕೆ ಯಡಿಯೂರಪ್ಪ ಅವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ, ಶಶಿಧರ್ ಮಾರಡಿ ಮೇಲೆ ಮತ್ತು ಬೇರೆ ಅವ್ರ ಕುಟುಂಬದವ್ರ ಮೇಲೆ ಎಲ್ಲರ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ. ನಾವು BJP ಅವ್ರ ಥರ ಅಲ್ಲ, ಸುಮ್ಮನೆ ಎಲ್ಲದಕ್ಕೂ ಕುಟುಂಬದವರಿಗೆಲ್ಲ ಕರ್ಕೊಂಡು ಬರೋದು. ಈ ಕೇಸ್ಗಳೆಲ್ಲ ಯಾಕೆ ಸುಮ್ಮನೆ ಇದೆ? ಕಂಪ್ಲೇಂಟ್ನಲ್ಲಿ ಏನಿದೆ ಅಂದರೆ, ಭಾಳ ಸ್ಪಷ್ಟವಾಗಿ EDನಲ್ಲಿ 2020 ಕೊಟ್ಟಿರೋಂಥ ಕಂಪ್ಲೇಂಟ್ನಲ್ಲಿ ಏನಿದೆ ಅಂದರೆ, ಯಡಿಯೂರಪ್ಪನವರು, ವಿಜೇಂದ್ರ ಅವರು ಮತ್ತು ಇನ್ನಿತರು ಇನ್ಕ್ಲೂಡಿಂಗ್ ದರ್ ಫ್ಯಾಮಿಲಿ ಮೆಂಬರ್ಸ್ have indulged in money laundering activities by the Chief Minister of Karnataka and his family members, which is clearly falling within the meaning of Section 3, attracting punishment as mandated under Section 4 of the Prevention of Money Laundering Act 2002 to initiate process under Section 5 of the Act ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಅವರೇನು ಹೇಳ್ತಾರೆ, 12.5 ಕೋಟಿ RTGS ಮುಖಾಂತರ ಬೇರೆ ಕಲ್ಕತ್ತಾ ಕಂಪನಿಯಿಂದ ಇವ್ರಿಗೆ ದುಡ್ಡು ಬಂದಿದೆ ಅಂತ. ನಾವು ಇಷ್ಟೇ ಕೇಳ್ತಾ ಇರೋದು, ವಿಜೇಂದ್ರ ಅವರೇ, ಈ ಅಕೌಂಟ್ ನಂಬರು 50100016772791 HDFC ಬ್ಯಾಂಕು ಯಾರ್ದು ನಿಮಗೆ ಗೊತ್ತಿದೆಯಾ? ಯಾಕಂದರೆ ಇವ್ರು ಹೇಳ್ತಾ ಇರೋದು ಇದು ನಿಮ್ಮ ಕುಟುಂಬದವ್ರದ್ದು ಅಂತ. ಈಗೆಲ್ಲ ಇದೆ ಅಲ್ಲ, ಈಗ ನಿರ್ಮಲಾ ಸೀತಾರಾಮನ್ ಮೇಡಮೇ ಇರೋದಿಲ್ಲ ಫೈನಾನ್ಸ್ ಮಿನಿಸ್ಟರ್, ಅವ್ರಿಗೆ ಕೇಳಿದ್ರೆ ಎಲ್ಲ ಗೊತ್ತಾಗ್ತದೆ. ಆದರೆ ಇದ್ರ ಬಗ್ಗೆ ಹೇಳಲ್ಲ. ಈ ಸೇಮ್ ಕಂಪ್ಲೇಂಟ್ನಲ್ಲಿ ಕೇಳ್ತಾ ಇದ್ದಾರೆ. ನಾವು ಸಿಂಪಲ್ಲಾಗಿ ಕೇಳ್ತಾ ಇರೋದು ವಿಜೇಂದ್ರ ಸಾಹೇಬರಿಗೆ, ಈ ರಾಜ ಘರಾನಾ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್, ನವ್ಟೆಕ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್, ಗಣನಾಯಕ್ ಕಮಾಡಿಟೀಸ್ ಟ್ರೇಡ್, ಜಗದಂಬಾ ಕಾಮರ್ಸಿಯಲ್ಸ್ ಪ್ರೈವೇಟ್ ಲಿಮಿಟೆಡ್, ರೆಮ್ಯಾಕ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಸಕಂಬಾರಿ ಮರ್ಚೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ಸ್ಟ್ರಾಟಜಿಕ್ ವಿನ್ಕಾನ್ ಪ್ರೈವೇಟ್ ಲಿಮಿಟೆಡ್, ಬೆಲ್ಗ್ರಾವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್, ಇದಕ್ಕೆಲ್ಲದಕ್ಕೂ ಮತ್ತು ನಿಮಗೆ ಏನು ಸಂಬಂಧ? ಈ ಕೆಲವು ಕಂಪನಿಗಳಲ್ಲಿ ಡೈರೆಕ್ಟರು ನಿಮ್ಮ ಕುಟುಂಬದವರೇ ಇದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ದ ಕಂಪ್ಲೇಂಟ್ ಈಸ್ ಆನ್ ದೀಸ್ ಪ್ರೈವೇಟ್ ಕಂಪನೀಸ್. VSS ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೂಡ ಇದೆ.
ಇದು ನನ್ನ ಮಾಹಿತಿ ಅಲ್ಲ, ಇದು ಇಡಿನಲ್ಲಿ ದಾಖಲಾದಂಥ ಕಂಪ್ಲೇಂಟ್ ಮೇಲೆ ಇವತ್ತು ತನಿಖೆ ನಡೀತಾ ಇರೋದು. ಆ ತನಿಖೆಯ ವರದಿಯನ್ನು ಬ್ರೀಫಾಗಿ ಸಂಕ್ಷಿಪ್ತವಾಗಿ ಮನಿ ಲಾಂಡ್ರಿಂಗ್ ರಿಲೇಟೆಡ್ ಅಂತ ಕೊಟ್ಟಿರೋದು ನೀವು. ECIR ಕೇಸ್ ರಿಜಿಸ್ಟರ್ ಆಗಿರೋದು ನಿಮ್ಮ ಮೇಲೆ. ಸೊ ನಿಮ್ಮ ಲಾಜಿಕ್ ಪ್ರಕಾರನೇ ನೀವು ತಾನೇ ರಾಜೀನಾಮೆ ಕೊಡಬೇಕು. ಮತ್ತು ಯಾಕೆ ಇಡಿ ಇಷ್ಟೊತ್ತು ತಗೋತಾ ಇದೆ ಇದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂದರೆ ಎರಡೇ ಕಾರಣ ಇರ್ಬೋದು. ಒಂದು, ಇದರ ಆಳ ಮತ್ತು ಅಗಲ ಭಾಳ ಇರ್ಬೋದು, ವಿಸ್ತರಣೆ ಭಾಳ ಇರ್ಬೋದು. ಯತ್ನಾಳ್ ಸಾಹೇಬ್ರು ಹೇಳ್ತಾರಲ್ಲ, ಮೊರೇಷಿಯಸ್ಸು, ದುಬೈ, ಮಾಲ್ಡೀವ್ಸು, ಅಲ್ಲಿ ಇಲ್ಲಿ ಎಲ್ಲ ಇದೆ ಅಂತ. ಬಹುಶಃ ಅದಕ್ಕೆ ಟೈಮ್ ತಗೋತಿರ್ಬೋದು. ಅಥವಾ ಎರಡನೇ ಸಾಧ್ಯತೆ ಏನಿದೆ ಅಂದರೆ ಮುಚ್ಚಾಕ್ಲಿಕ್ಕೆ ಸ್ವಲ್ಪ ಸಮಯ ತಗೋತೀವಿ, ಯಾಕಂದರೆ ವಿಸ್ತಾರ ಭಾಳ ಇದೆ ಇದರದ್ದು. ಸೊ ಐದರ್ ದೇ ಆರ್ ಟ್ರೈಂಗ್ ಟು ಬರಿ ಇಟ್ ಆರ್ ದೇ ಆರ್ ಟ್ರೈಂಗ್ ಟು ಯೂಸ್ ಇಟ್ ಟು ಬ್ಲ್ಯಾಕ್ ಮೇಲ್ ವಿಜೇಂದ್ರ ಲೇಟರ್. ದಟ್ ಈಸ್ ದ ಮೋಡಸ್ ಆಪರೆಂಡಿ ಅಲ್ವಾ. ಇದೇ ಕಾರಣನ ಯಡಿಯೂರಪ್ಪ ಅವರಿಗೆ ಕೆಳಗಿಳಿಸಿದ್ದು ತಾವು. ನೀವು ಕಂಪ್ಲೇಂಟ್ ಬರೋದಕ್ಕೆ, ವಿಜೇಂದ್ರ ಅವ್ರ ಡೆಲ್ಲಿ ಹಾರೋದಕ್ಕೆ, ಇಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಕೆಳಗೆ ಇಳಿದಕ್ಕೆ, ನೀವೆಲ್ಲರೂ ಈ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ, ಇವೆಲ್ಲನೂ ನಾವು ನೋಡಿದ್ರೆ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್, am I right sir in using the word circumstantial evidence proves that Yadiyurappa ji was dethroned unceremoniously because of Vijendra's antics. ನೀವು ಯತ್ನಾಳ್ ಅವ್ರ ವಿಡಿಯೋ ನೋಡಿದ್ದೀರಲ್ಲ, ಲಾಸ್ಟ್ ಟೈಮ್ ತೋರಿಸಿದ್ದೆ ತಮಗೆಲ್ಲರಿಗೂ, ಮತ್ತೆ ತೋರಿಸ್ಲಾ? ನೋಡಿದ್ದೀರಲ್ಲ, ಅವ್ರೇನು ಹೇಳ್ತಾರೆ? ಸಾರಿ ಸರ್, ಇಲ್ಲ ಅಂಥ ವಿಡಿಯೋ ಅಲ್ಲ ಸರ್. ನೀವು ನೋಡಿ ಎಲ್ಲೋ ಹೋಗ್ಬಿಟ್ರಿ. ಅದನ್ನು ಬಂದರೂ ಆಶ್ಚರ್ಯ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು ಯತ್ನಾಳ್ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಾಧ್ಯಮದಲ್ಲಿ. ಅವರೇನು ಹೇಳ್ತಾರೆ ಅಂದರೆ, ಪದೇ ವಿಜೇಂದ್ರ ಅವ್ರು ದುಬೈಗೆ ಯಾಕೆ ಹೋಗ್ತಾರೆ, ಪದೇ ಅಲ್ಲ ಮೊರೇಷಿಯಸ್ಸಿಗೆ ಯಾಕೆ ಹೋಗ್ತಾರೆ. ನಾನು ಲಾಸ್ಟ್ ಟೈಮು ಕೇಳಿದ್ದೆ, ನೀವು ರಾಹುಲ್ ಗಾಂಧಿ ಅವ್ರು ಎಲ್ಲಿ ಹೋಗ್ತಾರೆ ಏನಿದೆ ಅಂತ ನೀವೆಲ್ಲರೂ ಯಾವಾಗಲೂ ಕೇಳ್ತೀರಲ್ಲ. ರಾಹುಲ್ ಗಾಂಧಿ ಅವ್ರ ಪಾಸ್ಪೋರ್ಟು ಇಡೋಣ, ನಿಮ್ಮ ಪಾಸ್ಪೋರ್ಟು ತೊಗೊಂಡು ಬನ್ನಿ, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಡಲಿ ಅಂತ. ಅದಕ್ಕಿನ್ನ ಉತ್ತರ ಕೊಟ್ಟಿಲ್ಲ. ಸರ್, ನನಗೇನು ಅನಿಸ್ತಾ ಇದೆ ಅಂದರೆ, ಈ ನಮ್ಮ ಯತ್ನಾಳ್ ಅವ್ರು ಹೇಳಿದ್ರಲ್ಲ 1200 ಕೋಟಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂದರೆ, ಎಲ್ಲಿಂದ ಬಂತು ಸರ್ 1200 ಕೋಟಿ ರೂಪಾಯಿ? ನಮ್ಮ ಸರ್ಕಾರವನ್ನು ಬೀಳಿಸ್ಲಿಕ್ಕೆ 1200 ಕೋಟಿ ರೂಪಾಯಿ ರೆಡಿ ಮಾಡಿದ್ದೇವೆ. ಏನಿದು ದಸರಾ ಆದಮೇಲೆ, ದೀಪಾವಳಿ ಆದಮೇಲೆ ಸರ್ಕಾರ ಬಿದ್ದೋಗುತ್ತೆ. ಆದರೆ ನಾವು ಇದಕ್ಕೆ ಒಪ್ಪಲ್ಲ. ಯತ್ನಾಳ್ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ನಾವು ಬೀಳಿಸ್ಲಿಕ್ಕೆ ಹೋಗಲ್ಲ, ನಾವು ಇದಕ್ಕೆ ಒಪ್ಪೋದಿಲ್ಲ. ಅವ್ರು ಏನಾದರೂ ನಮ್ಮ ಪಕ್ಷದವರೇ ಬೇರೆಯವ್ರು ಇದ್ದಾರೆ, ರೆಡಿ ಆಗಿದ್ದಾರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ವಿಜೇಂದ್ರ ಅವರೇನಾ? 1000 ಕೋಟಿ ರೆಡಿ ಮಾಡಿದ್ದಾರೆ ಅಂದರೆ ಎಲ್ಲಿಂದ ಬಂತು ಈ ದುಡ್ಡು? ಹೇಗೆ ಬಂತು? ನಿಮ್ಮದೇ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಇದು ಇದೆ, ECIRನಲ್ಲಿ ಕೇಸ್ ಇದೆ. ಸೊ ಇಂಡೈರೆಕ್ಟ್ಲಿ ಬಹುಶಃ BJP ಅವರು ಸುಳಿವು ನೀಡ್ತಾ ಇರೋದೇನೆಂದರೆ, ಇದೆಲ್ಲ ದುಡ್ಡುಗಳು ಏನೇನು ನೀವು ಭ್ರಷ್ಟಾಚಾರದಿಂದ ಮಾಡಿದಂಥ ದುಡ್ಡು ನೀವು ಹೊರಗಡೆ ಕಳಿಸಿದ್ದೀರಾ, ವಿದೇಶಕ್ಕೆ ಕಳಿಸ್ತಿದ್ದೀರಾ, ಅದನ್ನು ವಾಪಸ್ ತಂದು ನೀವು ಮಾಡ್ತೀರಾ ಅಂದಾಗೆ ಅನುಮಾನ ಮೂಡಿಸ್ತಾರೆ. ನನಗೇನೋ BJP ಅವರಿಗೆ 2 ನಾಲ್ಗೆ ಇದೆ ಅನಿಸುತ್ತೆ ಸರ್. ಒಂದು ನಾಲ್ಗೆನಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು, ಯಾಕೆ ECIR ಇದೆ ಅಂತ ಹೇಳ್ತಾರೆ. ಇನ್ನೊಂದರಲ್ಲಿ ಅವ್ರದ್ರಲ್ಲೇ ಇದೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ, ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಹೆಂಗೆ ಸಾಧ್ಯ? ನಿಮ್ಮ ಅಫಿಡವಿಟ್ನಲ್ಲಿ ನೀವೇ ಬರೆದುಬಿಟ್ಟು ನೀವು ಮುಖ್ಯಮಂತ್ರಿಗಳ ಮೇಲೆ ಇಲ್ಲಿ ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನಿದೆ ಗೊತ್ತೇ ಇಲ್ಲ. ಹೌ ಡಸ್ ಇಟ್ ಅಟ್ರಾಕ್ಟ್ ಇಡಿ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ BJP ಅವರು. ಇಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿಲ್ಲ, ಇಟ್ ವಾಸ್ ಅ ಕಾಂಪನ್ಸೇಟರಿ ಸೈಟ್ ಅಲ್ವಾ ಸರ್? ಇಲ್ಲಿ ದುಡ್ಡಿನ ವ್ಯವಹಾರನೇ ಆಗಿಲ್ಲ. ಇಡಿ ಇದು ವಾಟ್ ಜ್ಯೂರಿಸ್ಡಿಕ್ಷನ್ ಇಡಿ ಹ್ಯಾಸ್, ನೋಬಡಿ ಈಸ್ ಏಬಲ್ ಟು ಜಸ್ಟಿಫೈ ಇಟ್. ಇಡಿ ಅವ್ರು ಬಂದಿದ್ದೇನು ಏನಕ್ಕೆ? ಅಟ್ ದ ಬಿಹೆಸ್ಟ್ ಆಫ್ ದೇರ್ ಪೊಲಿಟಿಕಲ್ ಮಾಸ್ಟರ್ಸ್. ಇವ್ರು ನಾನು ಹೇಳ್ತಾ ಇದ್ದೀರಲ್ಲ, BJP ಏನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ, ಅವರ ಆದೇಶ ಮೇರೆಗೆ ಇವತ್ತು ಇಲ್ಲಿ ಬಂದು ಇದು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಆಗ್ರಹಿಸೋದು ಇಷ್ಟೇ, ತಮ್ಮ ಮುಂದೆ ಇನ್ನೂ ಭಾಳ ಇದೆ, ಅದೆಲ್ಲ ಕಂಪ್ಲೇಂಟ್ ಎಲ್ಲ ಓದಕ್ಕೆ ಹೋಗಲ್ಲ, ಅದೆಲ್ಲ ತಮ್ಮ ಮಾಹಿತಿ ಇದೆ, ಅದನ್ನು ಕೊಡ್ತೀವಿ. ನಾವು ಆಗ್ರಹಿಸೋದು ಇಷ್ಟೇ,
ತಾವೇನು ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಬಿ ಜೆ ಪಿಯವರು ಕೇಳ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ ಕೊಡಿಸಿ, ವಿರೋಧ ಪಕ್ಷದ ನಾಯಕರು ಯಾರು ಅಕ್ರಮ ಮಾಡಿದ್ದಾರೆ ಒಂದು ಡಿನೋಟಿಫಿಕೇಷನ್ ಇದರಲ್ಲಿ ಅವ್ರಿಗೆ ರಾಜೀನಾಮೆ ಕೊಡಿಸಿ, ಮೇಲ್ಮನೆ ವಿರೋಧ ಪಕ್ಷದ ನಾಯಕರು ಅವ್ರದ್ದು ಕೂಡ ಒಂದು ಯಾವುದೋ ಸಿ ಎ ಸೈಟ್ನಲ್ಲಿ ಬಿರಿಯಾನಿ ನಡೀತಾ ಇದೆ, ಅದೂ ಅಕ್ರಮ ಅಂತ ಸಾಬೀತಾಗಿದೆ. ಅವ್ರದ್ದು ಈ 3 ಜನ ನಿಮ್ಮ ಟಾಪ್ ಲೀಡರ್ಶಿಪ್ ಏನಿದೆ ನೀವು ರಾಜೀನಾಮೆ ಕೊಡಿಸ್ಬಿಟ್ಟು ಆಮೇಲೆ ನಮಗೆ ಬಂದು ನೀತಿ ಪಾಠ ಹೇಳಿ. ಫ್ರಮ್ ಡೇ 1 ಆನರೇಬಲ್ ಸಿ ಎಮ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಅದಕ್ಕೆ ನಾವು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಹೇಳಿರೋದು. ಎಂಟೈರ್ ಪಾರ್ಟಿ, ಎಂಟೈರ್ ಲೆಜಿಸ್ಲೇಟರ್ ಪಾರ್ಟಿ ಆ್ಯಂಡ್ ಹೈಕಮಾಂಡ್ ಸ್ಟ್ಯಾಂಡ್ಸ್ ವಿತ್ ಆನರೇಬಲ್ ಸಿ ಎಮ್ ಆ್ಯಂಡ್ ಡಿ ಸಿ ಎಮ್. ಆದ್ದರಿಂದ ಬಿ ಜೆ ಪಿಯವರಿಗೆ ನನ್ನ ಸವಾಲು, ಈ ಮನಿ ಲಾಂಡ್ರಿಂಗ್ ರಿಲೇಟೆಡ್ ಏನು ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಇದೆ ಅದು ತೊಳೆಯೋ ತನಕ ನೀವು ರಾಜೀನಾಮೆ ಕೊಟ್ಟು ನೀವು ನೈತಿಕತೆಯನ್ನು ನೀವು ಎತ್ತಿ ಹಿಡೀರಿ. ಅದಾದಮೇಲೆ ನಮ್ಮ ಹತ್ರ ಮಾತಾಡಿ. ಮೊನ್ನೆ ಅಶೋಕ್ ಅವರು ಕೂಡ ಕೇಳಿದ್ರಲ್ಲ, ನಾನು ಕೊಡೋಕೆ ರೆಡಿ ಇದ್ದೀನಿ, ಸಿ ಎಮ್ ಅವ್ರು ಕೊಡ್ತಾರ ಅಂತ, ಯಾಕೆ ಕೊಟ್ಟಿಲ್ಲ ಇನ್ನು? ಕೊಡಿ. ಅದಾದಮೇಲೆ ಯು ಟೇಕ್ ಮಾರಲ್ ಹೈ ಗ್ರೌಂಡ್. ವಿ ಆರ್ ವೆರಿ ಕ್ಲಿಯರ್. ನೋ ಕ್ರೈಮ್, ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್, ನೋ ರೆಸಿಗ್ನೇಷನ್. ಅಲ್ಲಿ ನಿಮ್ದೆಲ್ಲ ಪ್ರೂವ್ ಆಗಿದೆ. ನೀವೇ ಹೇಳಿದ್ರಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ. ಮತ್ತೆ ಯಾರು ಬೇಡ ಅಂದಿದ್ದಾರೆ? ಸೊ ಆದ್ದರಿಂದ ನಿಮ್ಮಲ್ಲಿ ಇರುವಂಥ ಹುಳುಕನ್ನು ಮುಚ್ಚಾಕ್ಲಿಕ್ಕೆ ದಯವಿಟ್ಟು ಪದೇ ಪದೇ ಕಾಂಗ್ರೆಸ್ ಪಕ್ಷದ ಹೆಸರು ತಗೋಬೇಡಿ. ನಿಮ್ಮ ನಾಯಕತ್ವವನ್ನು ಚಾಲೆಂಜ್ ಮಾಡಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ, ಚಾಲೆಂಜ್ ಮಾಡಿದ್ದಾರೆ ಓಪನ್ ಆಗಿ. 3 ಕಡೆ ಮೀಟಿಂಗ್ ನಡೆದ್ಬಿಟ್ಟಿದೆ ಆಗಲೇ, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಈಶ್ವರಪ್ಪ ಅವರಂತೂ ತಮ್ಗೆ ಏಕವಚನದಲ್ಲಿ ಮಾತಾಡ್ತಾರೆ, ನಾವು ಕೂಡ ಅರ್ಧ ಗೌರವ ನಿಮ್ಮ ಪಾರ್ಟಿದವ್ರು ಕೊಡ್ತಾ ಇಲ್ಲ ನಿಮಗೆ. ಸೊ ಕೈಂಡ್ಲಿ ರಿಫ್ರೇನ್ ಫ್ರಮ್ ಟಾಕಿಂಗ್ ಅಬೌಟ್ ಕಾಂಗ್ರೆಸ್ ಪಾರ್ಟಿ. ಫಸ್ಟ್ ಸೆಟ್ ಯುವರ್ ಹೌಸ್ ಇನ್ ಆರ್ಡರ್ ಅಂತ ತಮ್ಮ ಮುಖಾಂತರ ಹೇಳಿ ತಾವು ಆಗಮನಿಸೋದಕ್ಕೆ ವಂದನೆಗಳನ್ನು ನಾನು ಹೇಳಿದ್ದನ್ನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮಾತಾಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಸಾರಿ, ಯಾರು ನಂಬರ್ ಹೇಳಿ, ಕೌಂಟ್ ಡೌನ್ ನಂಬರ್ ಹೇಳಿ. ಅದೇ ಸರ್, ಕೌಂಟ್ ಡೌನ್ ನಂಬರ್ ಹೇಳಿ. ಈಗ ಎಷ್ಟು ನಂಬರ್ಸ್ ಹೋಗುತ್ತಲ್ಲ, 10 ಲಕ್ಷ, 20 ಕೋಟಿ, ಇನ್ಫೈನೈಟ್ ಇಂದ ಎಲ್ಲಿ ಕೌಂಟ್ ಡೌನ್ ಎಲ್ಲಿಂದ ಬರ್ತಾ ಇದೆ ಹೇಳಿ, ಅವಾಗ ಉತ್ತರ ಕೊಡ್ಬೋದು. ನಾವು ಭಾರಿ ಸ್ಪಷ್ಟವಾಗಿ ಹೇಳಿದ್ವಿ, ನೋ ಕ್ರೈಮ್, ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್, ನೋ ರಿಸಿಗ್ನೇಷನ್. ಇವರು ಕೇಳ್ತಾ ಇದ್ದಾರೆ, ಇವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ECIR ಆಗಿದೆ, ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ, ಇವ್ರ ಮೇಲೂ ECIR ಇದೆ, ರಾಜೀನಾಮೆ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಇವ್ರ ಲಾಜಿಕ್ ಯೂಸ್ ಮಾಡ್ತಾ ಇರೋದು, ನನ್ನ ಲಾಜಿಕ್ ಅಲ್ಲ ಇದು. ಇಲ್ಲ, ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಇದು ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಈಸ್ ವೆರಿ ಕ್ಲಿಯರ್, ಹೈಕಮಾಂಡ್ ಈಸ್ ವೆರಿ ಕ್ಲಿಯರ್, DCM ಈಸ್ ವೆರಿ ಕ್ಲಿಯರ್, ಕ್ಯಾಬಿನೆಟ್ ಈಸ್ ವೆರಿ ಕ್ಲಿಯರ್. ನೈತಿಕತೆ ಅಲ್ಲ, ಅವ್ರು ತಾನೇ ಕೇಳ್ತಾ ಇರೋದು ನೈತಿಕತೆಯಲ್ಲಿ. ಈಗ ಪ್ರಕಾಶ್ ಕೋಳಿವಾಡ್ ಏನಾದರೂ ಹೇಳಿದಾರಾ ಸರ್? ಈಸ್ ಅವರ್ ಲೆಜಿಸ್ಲೇಚರ್ ಪಾರ್ಟಿ ಮೆಂಬರ್. ಸರಿ ಪ್ರಕಾಶ್, ಸರಿ ಯಾವುದು ಇಲ್ಲ, ನಾನು ನಿನ್ನೆ ಹೇಳಿಲ್ವಾ ಸರ್? ಈಗ ವಾತಾವರಣ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಹೋಗಿ AICC ಅಧ್ಯಕ್ಷರು ನಮ್ಮ ಮನೇಲಿ ಭೇಟಿ ಆದರೂ ರಹಸ್ಯ ಭೇಟಿ ಆದರು ಅಂತೀರ. ಅದು ಒಂದು ಅದೇ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಗೌಪ್ಯವಾಗಿ AICC ಅಧ್ಯಕ್ಷರಿಗೆ ಭೇಟಿ ಆದರು ಅಂತ ಹೇಳ್ಬಿಡ್ತಾರೆ. ಏನು ಮಾಡೋದು ನಾವು? ಡೆಲ್ಲಿಗೆ ಹೋದ್ರು ಅದೇ, ಈಗ 3 ಸರಿ ಹೋಗಿ ಬಂದಿದ್ದೀನಿ, ಏನು ಹೇಳಿರೋದು ಅದಕ್ಕೆ. ಆಮೇಲೆ ಪದೇ ಪದೇ ಹೇಳ್ತಾ ಇದ್ದೀನಿ, 2 ವರ್ಷದ ಹಿಂದೆ ನೀವು ಏನು ನಡೀತಾ ಇದೆ ಅಪ್ಪ ಮೇಲೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ. ಈಗ ನನಗೆ ಸ್ವಲ್ಪನ ಮಾಹಿತಿ ಇರುತ್ತಲ್ಲ, ಸ್ವಲ್ಪನ ನನಗೂ ಕ್ರೆಡಿಟ್ ಕೊಡಿ. ಅಂಥದ್ದು ಯಾವುದೇ ಪ್ರಸ್ತಾವನೆ ಹೈಕಮಾಂಡ್ ಮುಂದೆ ಇಲ್ಲ. ಇದಕ್ಕಿಂತ ಸ್ಪಷ್ಟವಾಗಿ ನಾನೇನು ಹೇಳಿ? ಬೇರೆ ಮಾಹಿತಿ ಏನು ಬೇಕು ಹೇಳಿ ಇದ್ರೆ ಏನು? ಸಿ, ಇಟ್ ಇಸ್ ಅ ವೇಟ್ ಆ್ಯಂಡ್ ವಾಚ್ ಅಲ್ಲ, ಇಟ್ ಇಸ್ ಅ ಲೀಗಲ್ ಬ್ಯಾಟಲ್, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬ್ಯಾಟಲ್. ನಾವು ತಯಾರಿದ್ದು ನಾವು ನೋಡಿ, ಗವರ್ನರ್ ಅವರ ಇಂಟೆನ್ಷನ್ನು, ಅವ್ರು ಯಾವಾಗ
ನಮ್ಮ ರಜನೀಶ್ ಗೋಯಲ್ ಅವರು ಹೋಗಿ ಅವರಿಗೆ ವರದಿಯನ್ನು ಸಲ್ಲಿಸಿ ಅವ್ರು ಇಮಿಡಿಯೇಟಾಗಿ ಅವತ್ತು ರಾತ್ರಿಯೇ ಪ್ರಾಸಿಕ್ಯೂಷನಿಗೆ ಅದೇ ಇನ್ವೆಸ್ಟಿಗೇಷನಿಗೆ ಪರ್ಮಿಷನ್ ಕೊಟ್ಟಾಗೆ ನಮ್ಗೆ ಗೊತ್ತಿತ್ತಿದ್ದು ಏನು ಆಟ ನಡೀತಾ ಇದೆ ಅಂತ. ನಾನಂತೂ ಡೇ ಒನ್ನಿಂದ ಹೇಳ್ತಾ ಇದ್ದೀರಲ್ಲ, ನಾವು ರಾಜಕೀಯ ಮಾಡಿದ್ದು ನಾವೇನು ಮೂರ್ಖರಲ್ಲ. ಇದು ದೇ ಆರ್ ಯೂಸಿಂಗ್ ಗವರ್ನರ್ಸ್ ಆಫೀಸ್ ಸೇಮ್ ಜಾರ್ಖಂಡು, ಡೆಲ್ಲಿ, ತಮಿಳ್ನಾಡು, ಕೇರಳ ಮಾಡಲ್ಲೇ ಅಂತ ಹೇಳ್ತಾ ಇದ್ದೀನಲ್ಲ. ಅವತ್ತಿಂದ ಇವತ್ತುವರೆಗೂ ನಂದು ಭಾಷೆ ಆಗಲಿ ನನ್ನ ಪದ ಬಳಕೆ ಆಗಲಿ ಚೇಂಜ್ ಆಗಿದೆಯಾ? ಇಲ್ಲ. ಈಗಲೂ ಅದೇ ಹೇಳ್ತಾ ಇದ್ದೀನಿ. ದೇ ಆರ್ ಟ್ರೈಂಗ್ ಟು ಫಿಕ್ಸ್ ಆಲ್ ಆಫ್ ಅಸ್, ನಾಟ್ ಓನ್ಲಿ ಚೀಫ್ ಮಿನಿಸ್ಟರ್, ಎಂಟೈರ್ ಕ್ಯಾಬಿನೆಟ್ ಫಿಕ್ಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇಲ್ಲಿ ನಾಯಕತ್ವದ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸಲಿಕ್ಕೆ ಗವರ್ನರಿಗೆ ಬಿಟ್ಟಿದ್ದಾರೆ ಅಷ್ಟೇ. ಮಾಡಲಿ ಸರ್, 100% ಇಲ್ಲ ನನಗಂತೂ. ಈಗ ಅವ್ರ ಮೋಡ್ ಆಫ್ ಆಪರೇಟ್ ಹೇಳ್ತೀವಿ. ಯಾರೋ ಒಬ್ಬರು ಎತ್ತಾರೆ, ಅದು ಎತ್ತಾಗಿದೆ. ಪ್ರೈವೇಟ್ ಕಂಪ್ಲೇಂಟು ಲೋಕಾಯುಕ್ತ ಕೊಟ್ಟಾಗಿದೆ. ಅದೊಂದು ಸ್ವಲ್ಪ ಇವಾಗ ಅದು ಸ್ವಲ್ಪ ಕಾವು ಇರ್ತಾ ಇದೆ ಅಂದ್ಬಿಟ್ಟು ಇನ್ನೂ ನಂದು ತಣ್ಣಗಿದೆ. ಅದಾದಮೇಲೆ ಇದೊಂದು ಯಾವಾಗ ಇದು ಕಮ್ಮಿ ಆಗುತ್ತೆ TRP ಇದಕ್ಕೆ, ಆವಾಗ ನಮ್ಮದು ತಂದು ಗವರ್ನರಿಗೆ ಕೊಡ್ತಾರೆ. ಸರ್ ಲೋಕಾಯುಕ್ತ ಕೊಟ್ಟಿದ್ವಿ, ಇನ್ನೂ ಏನೂ ಆಗಿಲ್ಲ ಅಂತ. ಸೇಮ್ ಪ್ರೊಸೀಜರ್ ರಿಪೀಟ್ ಆಗುತ್ತೆ. ಬರೆದು ಕೊಡ್ತೀನಿ ಬೇಕಿದ್ರೆ. ಬರುತ್ತೆ ಈಗ. ಇಲ್ಲ, ಅದು ನೋಡಿ, 1 ವರ್ಷ ನಾವು ನಾನು ಒಪ್ತೀನಿ, 1 ವರ್ಷ ನಾವು ಸ್ವಲ್ಪ ಗ್ಯಾರಂಟಿ ಅನುಷ್ಠಾನ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಮೇಲೆ ಗಮನ ಕೊಡಬೇಕು ಅಂತ ಮಾಡಿದ್ವಿ. ಈಗ ಸ್ವಲ್ಪ ನಮ್ಮ ಮೇಲೆ ಬೀಳ್ತಾ ಇದ್ದಾಗ ಇದು ಚುರುಕಾಗುತ್ತೆ. ಈಗ ವರಿ ಮಾಡಬೇಡಿ, ಸರ್ಕಾರದ ಸಂದೇಶ ಕೊಡ್ಲಿಕ್ಕೆ ನಾನೇ ಬರ್ತೀನಿ. ಅವೆಲ್ಲ ಶುಭ ಸಂದೇಶ ನಾನೇ ಕೊಡೋದಲ್ವಾ. ಈಗ 3 ವರ್ಷದಿಂದ ನಾನೇ ಕೊಡ್ತಾ ಇದ್ದೀನಲ್ಲ, ಇದನ್ನು ನಾನೇ ಕೊಡ್ತೀನಿ, ವರಿ ಮಾಡಬೇಡಿ. ಲಿಸ್ಟ್ ಅಲ್ಲ, ನಾವು ಯಾರು ಲಿಸ್ಟ್ ತಯಾರು ಮಾಡಕ್ರಿ? ಈಗ ನಾನು ಹೇಳ್ತಾ ಇದ್ದೀನಿ, ದ್ವೇಷದ ರಾಜಕೀಯ ಅಲ್ಲ. ಯಾವ ಹಗರಣಗಳು ಏನು ರಿಜಿಸ್ಟರ್ ಆಗಿದೆ, FIR ಆಗಿದೆ. ಈಗ PSI ಹಗರಣ ನಮ್ಮ ಕಾಲದಲ್ಲ ಆಗಿದ್ದು ಸರ್, ರಿಜಿಸ್ಟರು ನಮ್ಮ ಕಾಲದಲ್ಲ ಫೈಲ್ ಆಗಿರೋದು. ಗಂಗಾ ಕಲ್ಯಾಣ ಹಗರಣ ನಮ್ಮ ಕಾಲದಲ್ಲ FIR ಆಗಿದ್ದು, ಅವ್ರ ಕಾಲದಲ್ಲೇ ಆಗಿರೋದಲ್ಲ. ನಾವು ಬಂದಮೇಲೆ ಯಾವ FIR ಮಾಡಿಲ್ಲ. ಇನ್ಫ್ಯಾಕ್ಟ್ ಈಗ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿದ್ದಾರೆ. ಈಗ ಆಗಲೇ ಒಂದು ಮೀಟಿಂಗ್ ಆಗಿದೆ. ಈಗ ಇನ್ನೂ ಒಂದು ಮೀಟಿಂಗು ಇವತ್ತಿದೆ. ಕಾಲಮಿತಿ ಒಳಗಡೆ ಮಾನ್ಯ ಗೃಹ ಸಚಿವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸರ್ಕಾರ ಬದ್ಧವಾಗಿದ್ದೇವೆ. ನಾನು ಹೇಳಿದ್ದೀನಲ್ಲ, ನಿಮ್ಮ ಮೆಸೆಂಜರ್ ನಾನೇ. ಐ ವಿಲ್ ಎನ್ಶೋರ್ ಇಟ್ ಕಮ್ಸ್. ಕಾನೂನು ಪ್ರೋಸೆಸ್ ಇಸ್ ಸ್ಲೈಟ್ಲಿ ಸ್ಲೋ. ಜಸ್ಟಿಸ್ ಮೈಟ್ ಬಿ ಡಿಲೇಡ್ ಬಟ್ ವಿಲ್ ನಾಟ್ ಬಿ ಡಿನೈಡ್. BJP ಅವ್ರಿಗೆ ಒಳಗೆ ಹೋಗೋಕೆ ಅಷ್ಟು ಆಸೆ ಇದೆ ಅಲ್ಲ, ಕಳಿಸ್ತಿತ್ತು. ಈಗ ಉದಾಹರಣೆ ಕೊಡ್ತೀನಿ ನೋಡಿ, ನಮ್ಮ BJP ಇದು ಯಾರೂ ಮಾತಾಡೋದಿಲ್ಲ. ಯಾಕಂದರೆ ನೀವು ಇನ್ಮೇಲಿಂದ 371J ಮೀಸಲಾತಿ ಮೀಡಿಯಾದಲ್ಲೂ ಕೊಡಬೇಕು ನಮಗೆ. ಈ ಬರೇ ನೀವು ಬೆಂಗಳೂರು ಹಾಕ್ತೀರಾ.